ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಮಾರ್ಚ್ ತಿಂಗಳಲ್ಲಿ ಚಂದ್ರಗ್ರಹಣ ಇರುತ್ತದೆ. 3/3/2026 ಮಂಗಳವಾರ ಹುಣ್ಣಿಮೆ. ಈ ದಿನದಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಅಂತ ಕರೆಯುವಂಥದ್ದು. ಸಾಮಾನ್ಯವಾಗಿ ಗ್ರಹಣ ಅಂದ ತಕ್ಷಣವೇ ಒಂದಷ್ಟು ಅಶುಭ ರಾಶಿಗಳು ಮತ್ತು ಶುಭ ರಾಶಿಗಳು ಹೇಳ್ತಕ್ಕಂಥದ್ದು. ಗ್ರಹಣದ ಪ್ರಭಾವದಿಂದ ಮತ್ತು ಗ್ರಹಣದ ಯೋಗಗಳು ಮತ್ತು ಗ್ರಹಣದ ದೋಷಗಳು ನಿವಾರಣೆಯಾಗಿ, ನಿಮ್ಮ ಎಲ್ಲ ರೀತಿಯಾದಂಥ ದೋಷಗಳು ನಿವಾರಣೆಯಾಗಿ, ಹಾಗೆ ನಿಮ್ಮ ವಿಶೇಷವಾಗಿರ್ತಕ್ಕಂತಹ ನೀವು ಮಾಡಿರ್ತಕ್ಕಂಥ ಪೂಜಾ ಫಲದಿಂದ, ಹಾಗೆ ನಿಮ್ಮ ಪೂರ್ವಜರ ಅನುಗ್ರಹದಿಂದ, ನಿಮ್ಮ ಕುಲದೇವರ ಆಶೀರ್ವಾದದಿಂದ, ಮಹಾಲಕ್ಷ್ಮಿಯ ಅನುಗ್ರಹದಿಂದ ಕೆಲವೊಂದಷ್ಟು ರಾಶಿಗಳಿಗೆ ರಾಜಯೋಗವನ್ನು ಕೊಡುತ್ತೆ ಗ್ರಹಣದ ಪ್ರಭಾವದಿಂದ. ಅದು ಗ್ರಹಣ ಭಾರತ ದೇಶದಲ್ಲಿಯೂ ಕೂಡ ಗೋಚರಿಸ್ತಕ್ಕಂಥದ್ದು. ನೋಡಿ, ಗ್ರಹಣ ಪ್ರಾರಂಭವಾಗತಕ್ಕಂಥದ್ದು 3:15 PM. ಹಾಗೆ ಗ್ರಹಣದ ಮಧ್ಯಕಾಲ 5:32 PM. ಹಾಗೆ ಗ್ರಹಣ ಮೋಕ್ಷ ಕಾಲ ಹೇಳತಕ್ಕಂಥದ್ದು 6:48 PM. ಇದು ಗ್ರಹಣದ ಗೋಚಾರದ ಸಮಯಗಳು, ಪ್ರಾರಂಭ, ಮಧ್ಯಕಾಲ ಮತ್ತು ಅಂತ್ಯಕಾಲಗಳು ಹೇಳತಕ್ಕಂಥದ್ದು. ಈ ಒಂದು ಸಮಯದಲ್ಲಿ ಗರ್ಭಿಣಿಯರು, ವಯೋವೃದ್ಧರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಮತ್ತು ಅನಾರೋಗ್ಯ ಪೀಡಿತರು ಇಂತಹ ಒಂದು ಸಮಯದಲ್ಲಿ ತುಂಬಾ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಅಂತಹ ಸಮಯದಲ್ಲಿ ಗರ್ಭಿಣಿಯ ಸ್ತ್ರೀಯರು ಮತ್ತು ವಯೋವೃದ್ಧರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಹಾಗೆ ಇನ್ನು ಮತ್ತಷ್ಟು ವಿಷಯಗಳು ಏನಪ್ಪ ಅಂತ ಕೇಳಿದರೆ, ಈ 5 ರಾಶಿಗಳಿಗೆ ಗ್ರಹಣದ ಪ್ರಭಾವದಿಂದ, ಚಂದ್ರಗ್ರಹಣದ ದೆಸೆಯಿಂದ, ಚಂದ್ರಗ್ರಹಣದ ಯೋಗದಿಂದ ನೀವು ಕೋಟ್ಯಾಧೀಶರಾಗತಕ್ಕಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಮಹಾಯೋಗ, ಪ್ರಕಾಂಡ ರಾಜಯೋಗ ಅಂತಲೇ ಕೂಡ ಕರೆಯಲ್ಪಡ್ತಕ್ಕಂಥದ್ದು. ನೋಡಿ, ಚಂದ್ರ ಭಾಳ ವಿಶೇಷವಾಗಿ ಶಾಂತಿಕಾರಕನಾಗಿರ್ತಕ್ಕಂಥದ್ದು, ಪುಷ್ಟಿಕಾರಕನಾಗಿರ್ತಕ್ಕಂಥದ್ದು, ವೃದ್ಧಿಕಾರಕನಾಗಿರ್ತಕ್ಕಂಥದ್ದು, ಐಶ್ವರ್ಯದಾಯಕನಾಗಿರ್ತಕ್ಕಂಥದ್ದು, ಸೌಭಾಗ್ಯವನ್ನು, ಅದೃಷ್ಟವನ್ನು ಕೊಡ್ತಕ್ಕಂತಹ ಚಂದ್ರ. ಮುತ್ತಿನ ಹಾಗೆ ಬಂಗಾರದ ಹೊಳಪು ಚಂದ್ರನ ಗುಣ ಇರತಕ್ಕಂಥದ್ದು. ಅಂತಹ ಚಂದ್ರನ ಅನುಗ್ರಹದಿಂದ, ಈ ಗ್ರಹಣದ ದೆಸೆಯಿಂದ 5 ರಾಶಿಗಳು ಪ್ರಕಾಂಡ ರಾಜಯೋಗವನ್ನು ಅನುಭವಿಸುತ್ತಾರೆ. ಮುಂದಿನ ದಿನದಲ್ಲಿ ಅತಿ ಶೀಘ್ರವಾಗಿ ನಿಮಗೆ ಈ ಯೋಗ ನಿಮಗೆ ಪ್ರಾರಂಭವಾಗುತ್ತೆ ವೀಕ್ಷಕರೇ. ತುಂಬ ಸಂತೋಷವಾಗಿರ್ತಕ್ಕಂಥ, ಖುಷಿ ತರುವಂತಹ ಈ ವಿಚಾರ ಹೇಳತಕ್ಕಂಥದ್ದು. ನಾನು ಈ 5 ರಾಶಿಗಳು ಯಾವುದನ್ನು ನಾನು ನಿಖರವಾಗಿ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ. ಮೊದಲನೇ ಬಂದು ಮಿಥುನ ರಾಶಿ ಹೇಳ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಸ್ಥಾನ ಲಾಭ ಹೇಳತಕ್ಕಂಥದ್ದು, ಹಾಗೆ ಐಶ್ವರ್ಯ ಲಾಭ ಹೇಳತಕ್ಕಂಥದ್ದು. ನೀವು ತುಂಬ ಚೆನ್ನಾಗಿ ಸಂತೋಷದಾಯಕವಾಗಿ ಜೀವನವನ್ನು ರೂಪಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಐಷಾರಾಮಿಯ ಜೀವನವನ್ನು ಈ ಗ್ರಹಣದ ಪ್ರಭಾವದಿಂದ, ಗ್ರಹಣದ ದೆಸೆಯಿಂದ ಸಂತೋಷವಾಗಿ ಇರುತ್ತೀರಿ ಅಂತೂ ಕೂಡ ಸೂಚಿಸ್ತಾ ಇದೆ. ಇನ್ನೊಂದು ರಾಶಿ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಭೂಯೋಗದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಫೈನಾನ್ಸ್ ವ್ಯವಹಾರ ಇರ್ಬೋದು, ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ನೀವು ಕೊಟ್ಟಿರ್ತಕ್ಕಂಥ ಸಾಲ ಇರ್ಬೋದು, ಅಥವಾ
ಬೇರೆ ಯಾವುದೋ ರೂಪದಲ್ಲಿ ಸಾಲ ಮಾಡಿದೆ ಅಂತಹ ಸಾಲಗಳನ್ನೆಲ್ಲೂ ತೀರಿಸಿ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಸೌಭಾಗ್ಯ ಯೋಗ ಆಡತಕ್ಕಂಥದ್ದು, ಹಾಗೆ ಸ್ತ್ರೀಯರ ಭೋಗ ಭಾಗ್ಯಗಳನ್ನು ಕೂಡ ನೀವು ಅನುಭವಿಸುತ್ತೀರಿ ಅಂತೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ ವೀಕ್ಷಕರೇ ಮೇಷರಾಶಿಯವರಿಗೆ. ಹಾಗೆ ಧನುರಾಶಿಯವರಿಗೆ ನೋಡಿ, ಧನುರಾಶಿಯವರಿಗೂ ಮತ್ತು ಚಂದ್ರನಿಗೂ ಒಂದು ಈ ಸಂಬಂಧ ಹೇಳ್ತಕ್ಕಂಥದ್ದು, ಗುರು ಚಂದ್ರರ ಒಂದು ವಿಶೇಷವಾದ ಒಂದು ಫ್ರೆಂಡ್ಶಿಪ್ ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಗಜಕೇಶ್ರಿ ಯೋಗಗಳು ಕೂಡ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು. ಅತ್ಯಂತ ಸಂತೋಷ 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 ವೀಕ್ಷಕರೇ. ಈ ಗ್ರಹಣದ ಒಂದು ಪ್ರಭಾವದಿಂದ ನಿಮ್ಮ ಜೀವನವೆಲ್ಲವೂ ಕೂಡ ಪಾವನವಾಗತ್ತೆ. ನಿಮ್ಮ ಅದೃಷ್ಟದ ಲಕ್ಷ್ಮಿ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ತಿರ ಬರ್ತಾ ಇರತ್ತೆ ಹೇಳ್ತಕ್ಕಂಥ ಅಂತಹ ಒಂದು ಅದ್ಭುತ ಯೋಗ ಹೇಳ್ತಕ್ಕಂಥದ್ದು ನಿಮಗೆ ಈಗ ಸಿಗ್ತಾ ಇದೆ ಹೇಳ್ತಕ್ಕಂಥದ್ದು. ಖಂಡಿತವಾಗಿ ನೀವು ಅದೃಷ್ಟವಂತರು ಮತ್ತು ಅದ್ಭುತವಾದಂಥ ಯೋಗ ಪುರುಷರು ಅಂತೂ ಕೂಡ ಕರೆಯಲ್ಪಡುತ್ತೆ ವೀಕ್ಷಕರೇ ಧನುರಾಶಿಯವರಿಗೆ. ಹಾಗೆ ತುಲಾರಾಶಿಯವರಿಗೆ, ತುಲಾರಾಶ್ಯಾಧಿಪತಿ ಶುಕ್ರ ಮತ್ತು ಚಂದ್ರ ಧನಾತ್ಮಕವಾಗಿರ್ತಕ್ಕಂಥದ್ದು. ಅಷ್ಟಲಕ್ಷ್ಮಿಯರ ಒಂದು ಮಹಾಯೋಗ, ಸೌಭಾಗ್ಯ ಲಕ್ಷ್ಮಿ, ಹಾಗೆ ಸಂತಾನ ಲಕ್ಷ್ಮಿ, ಅಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಹಾಗೆ ಈ ಎಲ್ಲ ಲಕ್ಷ್ಮಿಯರ ಒಂದು ಕೃಪೆ ಸದಾ ನಿಮ್ಮ ಮೇಲೆ ಇದ್ದು ನಿಮಗೆ ಮನೆ ತುಂಬ ದುಡ್ಡು ನಿಮಗೆ ಸಿಗುವಂಥದ್ದು ಯೋಗ ನಿಮ್ಮದಾಗಿರುತ್ತೆ. ಈ ಗ್ರಹಣದ ಒಂದು ಪ್ರಭಾವ ಮತ್ತು ಗ್ರಹಣದ ಒಂದು ದೆಸೆಯಿಂದ ತುಂಬ ಚೆನ್ನಾಗಿ ನಿಮಗೆ ವಿಪರೀತವಾಗಿರತಕ್ಕಂತಹ ಒಂದು ಏನು ನಿಮ್ಮ ಆಸೆ ಇದೆ, ನಿಮಗೆ ನಿಮ್ಮ ಶ್ರೀಮತಿಯವರಿಗೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥ ಮನೆ, ದೊಡ್ಡ ಕಾರು, ವಿದೇಶಿ ಪ್ರಯಾಣ, ತುಂಬ ನೀವು ಅಂದುಕೊಂಡಕ್ಕಿಂತಲೂ ಹೆಚ್ಚು ನಿಮಗೆ ಮಹಾಪುರುಷನ ಯೋಗ ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು ವೀಕ್ಷಕರೇ. ಹಾಗೆ ಇನ್ನೊಂದು ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯವರಿಗಂತೂ ಅದೃಷ್ಟದ ಮಹಾಯೋಗ ಹೇಳತಕ್ಕಂಥದ್ದು. ಕಾರ್ಯಸಿದ್ಧಿ, ಜಯ, ಲಾಭ, ಸತ್ಕೀರ್ತಿ, ಹಾಗೆ ಸನ್ಮಾನ, ಇವೆಲ್ಲವೂ ಕೂಡ ಜಯ, ಇವೆಲ್ಲವೂ ಕೂಡ ಸಿಗುವಂಥದ್ದು. ನೋಡಿ, ಈ 5 ರಾಶಿಗಳಿಗೆ ತುಂಬ ಪ್ರಕಾಂಡ ಮಹಾಬ್ರಹ್ಮಾಂಡ ಯೋಗಗಳು ಹೇಳತಕ್ಕಂಥದ್ದು ವೀಕ್ಷಕರೇ. ಒಟ್ಟಿನಲ್ಲಿ ಚಂದ್ರಗ್ರಹಣದ ಒಂದು ಪ್ರಭಾವ ತುಂಬ ಅದೃಷ್ಟವಂತರು ನೀವು. ಇಂತಹ ಒಂದು ಯೋಗವನ್ನು ನೀವು ಪಡೀಲಿಕ್ಕೆ ನಿಮ್ಮ ಪೂರ್ವಜರ ಪುಣ್ಯ ಹೇಳತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೇನೆ ವೀಕ್ಷಕರೇ. ಅಷ್ಟೇ ಅಲ್ಲ, ಇದೇ ರೀತಿ ನಿಮ್ಮ ಜೀವನ ಹಸನ್ಮುಖವಾಗಿರಲಿ, ಸುಖಮಯವಾಗಿರಲಿ ವೀಕ್ಷಕರೇ. ನಿಮ್ಮ ಮನೆ ಸದಾ ನಂದಾದೀಪವಾಗಲಿ. ಹೆಚ್ಚೆಚ್ಚು ದೇವತಾ ವಿನಿಯೋಗ, ದಾನ, ಧರ್ಮ, ಪೂಜೆ, ಪುನಸ್ಕಾರ, ವ್ರತ, ನಿಯಮ ಮತ್ತು ಪರೋಪಕಾರ ಮಾಡ್ತಕ್ಕಂತಹ ಎಲ್ಲ ರೀತಿ ನಿಮಗೆ ಭಗವಂತ ನಿಮಗೆ ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ವೀಕ್ಷಕರೇ ನಾನು ಕೂಡ ಹಾರೈಸುತ್ತೇನೆ ವೀಕ್ಷಕರೇ. ಶುಭವಾಗಲಿ, ಮಂಗಲವಾಗಲಿ.